ಓಕೆ ಫ್ರೆಂಡ್ಸ್, ಆಗಿದ್ರೆ ಈ ವಿಡಿಯೋದಲ್ಲಿ ನಾವು ಇ ಸಿನ ಮನೆಯಲ್ಲೇ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೋಡೋಣ. ಫಸ್ಟು ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಬರುತ್ತೆ. ಇದನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಒಂದು ಸೆಕೆಂಡು, ನೆಟ್ ಕನೆಕ್ಟ್ ಆಗಿಲ್ಲ. ಓಕೆ, ಕಾವೇರಿ ಆನ್ಲೈನ್ ಸರ್ವಿಸ್ ಅಂದಿದ ತಕ್ಷಣ ಈ ಪೋರ್ಟಲ್ ಓಪನ್ ಆಗುತ್ತೆ. ಫಸ್ಟಲ್ಲಿರೋ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ನೀವು ಇಲ್ಲೇನು ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲಿ ಮೇಲ್ಗಡೆ ರಿಜಿಸ್ಟರ್ ಅಂತ ಇದೆ. ಫಸ್ಟು ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಹೆಸರು ಎಕ್ಸಾಂಪಲ್ ಮೋಹನ್ ಇರ್ಬೋದು. ನನ್ನ ಚಾನಲ್ ಹೆಸರು DIARIES ಮೋಹನ್ ಡೈರೀಸ್ ಅಂತ, ಓಕೆನಾ, ಯೂಟ್ಯೂಬ್ ಚಾನಲ್ಲು. ಲಾಸ್ಟ್ ನೇಮ್ ಕೊಡಿ, ಜೆಂಡರ್ ಕೊಡಿ, ಮೊಬೈಲ್ ನಂಬರ್ 12345678 ಓಕೆನಾ. ಈ ಥರ ನಿಮ್ಮ ನಂಬರ್ ಕೊಟ್ಟಾದಮೇಲೆ ಸೆಂಡ್ OTP ಬರುತ್ತೆ. ಇಲ್ಲೇ OTP ಕಳಿಸಾದ್ಮೇಲೆ ಎಂಟರ್ OTP ಅಂತ ಬರುತ್ತೆ. ಇಲ್ಲಿ OTP ಹಾಕಿ ವ್ಯಾಲಿಡ್ OTP ಅಂತ ಕೊಡಿ, ಸರಿ ಹೋಗುತ್ತೆ. ಆಮೇಲೆ ಇಲ್ಲಿ ಇಮೇಲ್ ID ಎಕ್ಸಾಂಪಲ್ MK 12345678 ಅಂತ ಏನೋ ಇರ್ಬೋದು. ಅಟ್ gmail.com ಅಂತ ಕೊಡಿ. ಅದು ಫೇಕ್ ID, ಸರಿನಾ. ಕೊಟ್ಟಿದ ತಕ್ಷಣ ಎಂಟರ್ OTP ಅಂತ ಬರುತ್ತೆ. OTP ಹಾಕಿ ಇಮೇಲಿಗೆ ಬಂದಿರುತ್ತೆ, ವ್ಯಾಲಿಡ್ ಕೊಡಿ. ಇಲ್ಲಿ ಆನ್ಸರ್, ನೀವೇನಾದರೂ ಆಕ್ಯುಪೇಷನ್ ಮಾಡ್ತಾಯಿದ್ದೀರಾ. ಇವಾಗ ಎಕ್ಸಾಂಪಲ್ ಏನಂದರೆ ನಿಮ್ಮ ಫೇವ್ರೇಟ್ ಕ್ರಿಕೆಟ್ ಟೀಮ್ ಏನು ಅಂತ ಇದೆ, ಓಕೆ ಕೊಡಿ. ನಾನು RCB ಅಂತ ಕೊಡ್ತೀನಿ, ಓಕೆನಾ. RCB ಅಂತ ಕೊಟ್ಟಾದಮೇಲೆ ಇಲ್ಲಿ ಕ್ಯಾಪ್ಚಾ ಬರುತ್ತೆ. 41A47J ಅಂತ ಟೈಪ್ ಮಾಡಿ ಇಲ್ಲಿ ರಿಜಿಸ್ಟರ್ ಕೊಡಿ, ಸರಿನಾ. ರಿಜಿಸ್ಟರ್ ಆಗಿದ ತಕ್ಷಣ ಲಾಗಿನ್ಗೆ ಹೋಗಿ, ಸರಿನಾ. ನಿಮಗೆ ಯೂಸರ್ ID ಪಾಸ್ವರ್ಡು ಜಿಮೇಲಿಗೆ ಬರುತ್ತೆ. ಯೂಸರ್ ID ಹಾಕಿ, ಪಾಸ್ವರ್ಡ್ ಹಾಕಿ, ಅದಾದಮೇಲೆ ಇಲ್ಲಿ ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚಾ ಹಾಕಾದ್ಮೇಲೆ ಲಾಗಿನ್ ಅಂತ ಕೊಡಿ, ಲಾಗಿನ್ ಆಗುತ್ತೆ. ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ನಿಮಗೆ ಡೆಮೋ ಥರ ಅದನ್ನ ತೋರಿಸಿದ್ದೀನಿ ಅಷ್ಟೇ. ಈಗ ಲಾಗಿನ್ ಆಗೋಣ. ಓಕೆ, ಒನ್ಸ್ ಲಾಗಿನ್ ಆದಮೇಲೆ ಈ ಥರ ಅಪ್ಲಿಕೇಶನ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ EC ಅಂತ ಹೊಡೆದ್ರೆ ನೀವು ಅಪ್ಲೈ ಮಾಡಿರೋ ಅಂತಹ ಎಲ್ಲ ಡೀಟೇಲ್ಸು ಇಲ್ಲಿ ಬರುತ್ತೆ. ಒಂದ್ಸರಿ ನೀವು ಹೋಗಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನಲ್ಲಿ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ಗೆ ಹೋಗಿ ಅಪ್ಲಿಕೇಶನ್ ಹಾಕಾದ್ಮೇಲೆ ಇಲ್ಲಿ ಬರುತ್ತೆ, ಓಕೆನಾ. ಈಗ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ಗೆ ಹೋಗೋಣ. ನಿಮ್ಗೇನು ಬೇಕು EC ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಾದ್ಮೇಲೆ ಕಂಟಿನ್ಯೂ ಕೊಡೋಣ. ಇಲ್ಲಿ ಆಫ್ಟರ್ 2004 ಬಿಫೋರ್ 2004 ಅಂತ ಇದೆ. ನೀವು ಆಫ್ಟರ್ 2004 ರಿಜಿಸ್ಟರ್ ಮಾಡಿದರೆ ಆಫ್ಟರಿಗೆ ಕೊಡಿ, ಬಿಫೋರ್ ಮಾಡಿದರೆ ಬಿಫೋರ್ ಕ್ಲಿಕ್ ಮಾಡಿ. ಪ್ರೊಸೀಡ್ ಕೊಡೋಣ. ಪ್ರೊಸೀಡ್ ಕೊಟ್ಟಾದಮೇಲೆ ಡಿಸ್ಟ್ರಿಕ್ಟ್ ಎಕ್ಸಾಂಪಲ್ ನಂದೇನಪ್ಪ, ಇದು ಈ ಡೀಟೇಲ್ಸ್ ನಿಮಗೆ ಯಾವ ಡಿಸ್ಟಿಕ್ಕು ಯಾವ ಏನು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಒಂದು ಆ್ಯಪ್ ಇದೆ, ಲ್ಯಾಂಡ್ ಡೀಡ್ ಅಂತ, ಓಕೆನಾ. ಅದರಲ್ಲಿ ಈ ಒಂದು ಡೀಟೇಲ್ಸ್ನ ಯಾವ ರೀತಿ ಫೆಚ್ ಮಾಡಬೇಕು ಅಂತ ಹೇಳ್ತೀನಿ. ಫೆಚ್ ಮಾಡಾದಮೇಲೆ ಮುಂದಕ್ಕೆ ಹೋಗೋಣ. ಈಗ ಡಿಸ್ಟಿಕ್ಕು ತಾಲೂಕು ಯಾವ ರೀತಿ ಕಂಡುಹಿಡಬೇಕು ಅಂತ ನೋಡೋಣ. ಲ್ಯಾಂಡ್ ಡೀಡ್ ಅನ್ನೋ ಈ ಆ್ಯಪ್ನ ಓಪನ್ ಮಾಡೋಣ. ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ, ನಿಮ್ಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ ಮಾಡ್ತಾ ಇರೋದು. ಈ ಆ್ಯಪ್ ಓಪನ್ ಮಾಡಿದ ತಕ್ಷಣ ಇಲ್ಲಿ EC ಸರ್ಟಿಫಿಕೇಟ್ ಅಂತ ಇದೆ, ಸರ್ಟಿಫೈಡ್ EC ಅಂತ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿ, EC ಅಂತ ಸಿಗುತ್ತೆ ಇಲ್ಲಿ ಮೇಲ್ಗಡೆ, ಸರಿನಾ. ವಿಲೇಜ್ ಡಿವಿಷನು, ವಿಲೇಜ್ ಹೆಸ್ರು ಹಾಕಿ ಸಾಕು. ನಿಮ್ಮ ಸೈಟು ಯಾವ ವಿಲೇಜಲ್ಲಿ ಇದೆಯಲ್ಲ ಆ ಹೆಸ್ರು ಹಾಕ್ಬಿಡಿ. ಹೆಸ್ರು ಹಾಕಿದ ತಕ್ಷಣ ಅದು ಯಾವ ಡಿಸ್ಟಿಕ್ಕು, ಯಾವ ತಾಲೂಕು, ಯಾವ ಪಂಚಾಯಿತಿ ಅಥವಾ ಹೋಬಳಿ ಮತ್ತು ಯಾವ ವಿಲೇಜು ಎಲ್ಲ ಅಲ್ಲೇ ಬಂದ್ಬಿಡುತ್ತೆ ಮೇಲೇ, ಸರಿನಾ. ಜಸ್ಟ್ ಅದು ಡೇಟಾ ಐತಲ್ಲ ಅದನ್ನ ಬರ್ಕೊಂಡು ಕಾವೇರಿ ಸರ್ವಿಸಸ್ಗೆ ಹೋಗಿ ಅಲ್ಲಿ ಹಾಕಿ EC ತೆಗಿಬೋದು. ಇಲ್ಲಾಂದರೆ ಇದರಲ್ಲೇ ತೆಗಿಬೋದು. ಸರ್ವೆ ನಂಬರ್ ಮೇಲೆ ಸರ್ಚ್ ಟೈಪ್ನ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಯಾವ ಸರ್ವೆ ನಂಬರು ಅಂತ ಅಲ್ಲಿ ಎಂಟ್ರಿ ಮಾಡಿ, ಸರಿನಾ. ಎಕ್ಸಾಂಪಲ್ 58, ಸರಿನಾ. ಯಾವ ಇಯರ್ದು ಬೇಕು ಅಂತಲೂ ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸಾಫ್ಟ್ ಕಾಪಿ, ಬರೀ ಸಾಫ್ಟ್ ಕಾಪಿ ಬೇಕು ಅಂದರೆ 3 ರಿಂದ 5 ದಿನದಲ್ಲಿ ಬರ್ತದೆ. 400-500 ರೂಪಾಯಿ ಆಗುತ್ತೆ ಇದ್ರ ಪ್ರಕಾರ. ಇದು ಯಾವುದೇ ಪ್ರಮೋಷನಲ್ ವೀಡಿಯೋ ಅಲ್ಲಪ್ಪ, ಈಗ ಬೇಕು ಅಂದರೆ ಮಾಡಿ, ಬೇಡ ಅಂದರೆ ಬಿಡಿ. ಡೆಲಿವರಿಗೆ ಎಷ್ಟಕ್ಕೆ ಇರೋದು ನೋಡಿ, 1300 ರೂಪಾಯಿ ಇಟ್ಟವ್ರೆ. ಪೋಸ್ಟಲ್ಲಿ ಬರಬೇಕು ಅಂದರೆ ಎಷ್ಟು 700 ರೂಪಾಯಿನೋ ಇಟ್ಟವ್ರೆ, ಸರಿನಾ. ಈಗ ನಂದು ಗಾಂಧಿನಗರ ಬರುತ್ತೆ ಅಂದ್ಕೊಳ್ಳಿ, ಬೆಂಗಳೂರು ನಾರ್ತು ಗಾಂಧಿನಗರಕ್ಕೆ ಬರುತ್ತೆ. ಗಾಂಧಿನಗರ್ ಎಲ್ಲಿದೆ? ಗಾಂಧಿನಗರ್ ಇಲ್ಲಿದೆ, ಓಕೆ. ಬೆಂಗಳೂರು ನಾರ್ತ್, ಯಲಹಂಕ. ಈ ಎಲ್ಲ ಡೀಟೇಲ್ಸು ಆ ಒಂದು ಆ್ಯಪಲ್ಲಿ ಬರುತ್ತೆ, ತೋರಿಸ್ತೀನಿ.
ಹೆಸರುಘಟ್ಟ ಹೊನ್, ಸಾಸಿವೆಘಟ್ಟ, ಅಗ್ರಿಕಲ್ಚರ್ ಲ್ಯಾಂಡ್, ಸರ್ವೆ ನಂಬರ್ 58. ಸರಿನಾ? ನಿಮ್ಮ ಸೈಟ್ ಡೈಮೆನ್ಷನ್ಸ್ ಯಾವ ಥರ ಇದೆ ಅಂತ ಇಲ್ಲಿ ಸೈಟ್ ಡೈಮೆನ್ಷನ್ಸ್ ಕೊಡಿ. ಅದರಲ್ಲಿ ಸೈಟ್ ಡೈಮೆನ್ಷನ್ಸ್ ಕೊಟ್ಟು ಸೈಟ್ ಡೈಮೆನ್ಷನ್ಸಲ್ಲೂ ಚೆಕ್ ಮಾಡ್ಬೋದು. ಒಂದು ವೇಳೆ ಸೈಟ್ ಡೈಮೆನ್ಷನ್ಸಲ್ಲಿ ಬರ್ತಾ ಇಲ್ಲ ಅಂದರೆ ಇಲ್ಲಿ ಪ್ರಾಪರ್ಟಿ ನೇಮ್ ಸರ್ಚ್ ಬೈ ಪಾರ್ಟಿ ನೇಮ್ ಅಂತ ಇದೆ. ಈ ಪಾರ್ಟಿ ನೇಮಲ್ಲಿ ಹಾಕಿದ್ರೆ ಬರುತ್ತೆ. ಓಕೆನಾ? ಯಾವ ಡೇಟಿಂದ ಬೇಕು? ಇವಾಗ ನೀವೇನಾದರೂ ಏನು ಈ ಖಾತಾಗೆ ಅಪ್ಲೈ ಮಾಡೋದಕ್ಕೆ ತಾಳ್ತಾ ಇದ್ದೀರ ಅಂದರೆ ಡೇಟ್ ಆಫ್ ಪರ್ಚೇಸಿಂದ ಸರಿನಾ ಟಿಲ್ ಡೇಟ್ವರೆಗೂ ಮಾಡಬೇಕು. ಟಿಲ್ ಡೇಟ್ವರೆಗೂ ಮಾಡಿಬಿಟ್ಟು ಕ್ಯಾಪ್ಚಾ ಹಾಕ್ಕೊಳ್ಳಿ. ಕ್ಯಾಪ್ಚಾ ಹಾಕಾದ್ಮೇಲೆ ಸರ್ಚ್ ಕೊಡಿ. ಏನಾ? ಒಂದು ಸರ್ಚ್ ಕೊಟ್ಟಾದಮೇಲೆ ಇಲ್ಲಿ ಬರ್ತಾ ಇದೆ ನೋಡಿ, ಯಶವಂತ್ ಸಾವಿತ್ರಮ್ಮ ಅವ್ರು ನೋಡಿ. ಇದರಲ್ಲಿ ನೀವು ಸರ್ಚ್ ಮಾಡಿ ಸಾವಿತ್ರಮ್ಮ ವೈಫ್ ಆಫ್ ಸಮಥಿಂಗ್ ಬರುತ್ತೆ ಇಲ್ಲಿ. ಸರಿನಾ? ಬಂದಾದಮೇಲೆ ನಿಮ್ಗೆ ಅದೇನಾದರೂ ಸ್ಯಾಟಿಸ್ಫೈ ಆಗಿದ್ರೆ, ಓಕೆ, ನಿಮ್ಗೇನಾದರೂ ಮೇಲೆ ಡೀಟೇಲ್ಸಿಂದ ನೀವು ಸ್ಯಾಟಿಸ್ಫೈ ಆಗಿದ್ರೆ ನೀವು ಕರೆಕ್ಟಾಗಿ ಡೇಟ್ ಕೊಟ್ಟಿರಬೇಕು. ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಯಾವ ಡೇಟಲ್ಲಿ ರಿಜಿಸ್ಟರ್ ಮಾಡಿರ್ತೀರಲ್ಲ ಆ ಡೇಟ್ನ ನೀವು ಕ್ಲೀನಾಗಿ ಕೊಟ್ಟರೆ, ಅಂದರೆ ಆ ಮಂತು ಆ ಡೇಟು ಕ್ಲೀನಾಗಿ ಮೆನ್ಷನ್ ಮಾಡಿದ್ರೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನೀವು ಬೈ ಮಾಡಿರ್ತೀರ ಅಂದ್ಕೊಳ್ಳಿ, ನಿಮ್ಮದು ಕ್ಲೀನಾಗಿ ಡೇಟಾ ಫೆಚ್ ಆಗುತ್ತೆ. ನೀವು ರಾಂಗ್ ಡೀಟೇಲ್ಸ್ ಕೊಟ್ಟರೆ ಕ್ಲೀನಾಗಿ ಫೆಚ್ ಆಗಲ್ಲ. ಓಕೆನಾ? ಈಗ ದ ಅಬೌವ್ ರಿಸಲ್ಟ್ ಡಿಸ್ಪ್ಲೇಸ್ ಆರ್ ರಿಲೇಟೆಡ್ ಟು ಇನ್ಪುಟ್ ಪ್ರೊವೈಡೆಡ್ ಬೈ ಮೀ. ಓಕೆ, ಅದು ನಿಮಗೆ ನೀವು ಸ್ಯಾಟಿಸ್ಫೈ ಆಗಿದ್ದೀರಾ ಅಂದರೆ ಇದು ಟಿಕ್ ಮಾಡಿ. ಆಮೇಲೆ ಐ ವುಡ್ ಲೈಕ್ ಟು ಪ್ರೊಸೀಡ್ ವಿತ್ ಅಪ್ಲೈಯಿಂಗ್ ಡಿಜಿಟಲ್ ಇ ಸೈನ್. ಓಕೆನಾ? ಎರಡು ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟಾದಮೇಲೆ ಈ ಥರ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಎಷ್ಟು? 110 ರೂಪಾಯಿ ಅಪ್ಲಿಕೇಶನ್ ಫೀಸು. ಇವಾಗ ಒಂದೇ ದಿನದಲ್ಲಿ ಬೇಕು ಅಂದರೆ ಜಾಸ್ತಿ ತಾಳ್ತಾರೆ, ಪರವಾಗಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕೊಡಿ, ಇಲ್ಲ ಅಂದರೆ ಬೇಡ. ಮುಂದೆ ಹೋಗೋಣ. ಮುಂದೆ ಹೋಗಾದ್ಮೇಲೆ ಸ್ವಲ್ಪ ಲೋಡ್ ಆಗೋದು ಟೈಮ್ ತಾಳ್ತಾ ಇದೆ, ಜಸ್ಟ್ ಎ ಸೆಕೆಂಡ್. ಓಕೆ, ಅದು ಲೋಡ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸಿಂಗ್ ನೀವು ಬರ್ತೀರಾ. ಬಂದಾದಮೇಲೆ ಮೇಕ್ ಪೇಮೆಂಟ್. ಓಕೆನಾ? ಯಾವುದ್ರಲ್ಲಿ ಪೇಮೆಂಟ್ ಮಾಡ್ತೀರಾ? ಆ್ಯಕ್ಚುಲಿ ಇಲ್ಲಿ SBI ಅಂತ ಒಂದು ಆಪ್ಷನ್ ಬರ್ತಾಯಿತ್ತು, ಅದು ಯಾಕೋ ಬರ್ತಾ ಇಲ್ಲ. SBI ಅಂತ ಇಲ್ಲಿ ಏನಾದರೂ ಆಪ್ಷನ್ ಬಂದರೆ SBI ಮೇಲೆ ಕ್ಲಿಕ್ ಮಾಡಿ ನೀವು. ಓಕೆನಾ? ನೆಟ್ಟು RTGS ಬೇಡ, ನೆಟ್ ಬ್ಯಾಂಕಿಂಗ್ ಹೋಗೋಣ. ಹಾಂ, ಓಕೆ, ನೋಡಿ ಇಲ್ಲಿ ನೆಟ್ ಬ್ಯಾಂಕಿಂಗ್ ಕ್ಲಿಕ್ ಮಾಡಾದ್ಮೇಲೆ SBI ಇ ಪೇ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ಕ್ಯಾಪ್ಚಾ ಹಾಕಿ, RAWXE ಕ್ಯಾಪ್ಚಾ. ಓಕೆನಾ? ಇದು ಕ್ಲಿಕ್ ಮಾಡಾದ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಕ್ಯಾಪ್ಚಾ ಸರಿ ಇಲ್ಲ, RAWXE ಎಲ್ಲ ಸ್ಮಾಲು. ಸಬ್ಮಿಟ್ ಕೊಡೋಣ. ಓಕೆ, ಕ್ಯಾಪ್ಚಾ ಕರೆಕ್ಟ್ ಆಯಿತು. ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಓಕೆನಾ? ಇ ಪೇ ಗೇಟ್ವೇ ಅಂತ ಈ ಥರ ಕ್ಲೀನಾಗಿ ಒಂದು ಗೇಟ್ವೇ ಓಪನ್ ಆಗುತ್ತೆ. ಮತ್ತು ಈ ಒಂದು ನಂಬರ್ನ ಫೋಟೋ ಹೊಡೆದು ಇಟ್ಕೊಳ್ಳಿ. ಈ ನಂಬರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆರ್ಡರ್ ನಂಬರ್ ಅನ್ನೋದನ್ನ ಫೋಟೋ ಹೊಡೆದು ಇಟ್ಕೊಳ್ಳಿ. ಅಮೌಂಟ್ ಇಲ್ಲಿ ತೋರಿಸುತ್ತೆ ರೈಟ್ ಸೈಡಲ್ಲಿ 110 ರೂಪಾಯಿ. ಓಕೆನಾ? ಮುಂದಕ್ಕೆ ಹೋಗೋಣ. ಈಗ ಯಾವ ಥರ ಪೇ ಮಾಡಬೇಕು ನೀವು? UPI ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ UPI QR ಅಂತ ಬರುತ್ತೆ. ಓಕೆನಾ? ಪೇ ನೋವು ಅಂತ ಹೊಡೀರಿ. ಈ ಥರ ಸ್ಕ್ಯಾನರ್ ಓಪನ್ ಆಗುತ್ತೆ. ಈ ಸ್ಕ್ಯಾನರ್ನ ನಿಮ್ಮ ಫೋನ್ಪೇ ಸ್ಕ್ಯಾನರ್ ಯೂಸ್ ಮಾಡಿ ಸ್ಕ್ಯಾನ್ ಮಾಡಿದ ತಕ್ಷಣ ಪೇಮೆಂಟ್ ಸಕ್ಸಸ್ ಆಗುತ್ತೆ. ನೋಡಿ, ಬ್ಯಾಕು ಬರೋಂಗಿಲ್ಲ, ಏನೂ ಇಲ್ಲ. ಅದು ಸಕ್ಸಸ್ಫುಲ್ ಅಂತ ಬರೋವರೆಗೂ ಆ ಪೇಜ್ನ ಹಂಗೆ ಓಪನ್ ಇಟ್ಕೊಂಡಿರಿ. ಏನಾದರೂ ಒಂದು ವೇಳೆ ನೀವು ಎಕ್ಸಿಟ್ ಆಗಿಬಿಟ್ಟು ವಾಪಸ್ ಬಂದುಬಿಟ್ರೆ ಕ್ಯಾನ್ಸಲ್ ಆಗುತ್ತೆ, ಪೇಮೆಂಟು ನಿಮ್ಮದು ದುಡ್ಡು ಹೋಗ್ಬಿಡುತ್ತೆ. ಸರಿನಾ? ಆಲ್ಮೋಸ್ಟ್ ಸಕ್ಸಸ್ ಆಗುತ್ತೆ. ಒಂದು 30 ಮಿನಿಟ್ಸ್ ಆದಮೇಲೆ ಏನು ದುಡ್ಡು ಹೋಗ್ಬಿಡಲ್ಲ, ಸಕ್ಸಸ್ ಆಗುತ್ತೆ ಒಂದು 30 ಮಿನಿಟ್ಸ್ ಆದಮೇಲೆ. ತಲೆ ಕೆಡಿಸ್ಕೊಬಿಡಿ. ಓಕೆನಾ? ಇದಾಗಿತ್ತು ಡೆಮೋ ವಿಡಿಯೋ. ಇಲ್ಲಿಗನ ತೋರಿಸೋದಕ್ಕೆ ವಾಪಸ್ ಹೋಗೋಣ. ನನಗೇನು ಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಅದೆಲ್ಲ ಅಲ್ಲಿ ಕೊಟ್ಟಿದ್ದ ಡೀಟೇಲ್ಸ್ ತಪ್ಪಿತ್ತು, ನಿಮಗೆ ತೋರಿಸೋದಕ್ಕಷ್ಟೇ. ನೀವು ರೈಟ್ ಡೀಟೇಲ್ಸ್ ಕೊಟ್ಕೊಂಡು ನೀವು ಈ ಥರ ಡೌನ್ಲೋಡ್ ಮಾಡ್ಕೋಬೋದು. ಸರಿನಾ? ಓಕೆ, ಇಲ್ಲಿ ಬಂದಾದಮೇಲೆ ಹೋಮ್ಗೆ ಹೋಗ್ರಿ. ಹೋಮ್ಗೆ ಹೋದ್ಮೇಲೆ ಈಸಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಆವಾಗಲೇ ನಾನು ಅಪ್ಲಿಕೇಶನ್ ಅರ್ಧ ವಾಪಸ್ ಎಕ್ಸಿಟ್ ಆಗ್ಬಿಟ್ನಲ್ಲ, ಇಲ್ಲಿ ಬರ್ತಾ ಇದೆ ಮೇಕ್ ಪೇಮೆಂಟ್ ಅಂತ ಬರ್ತಾ ಇದೆ. ಮೇಕ್ ಪೇಮೆಂಟ್ ಆದಮೇಲೆ ಇ ಸೈನ್ ಅನ್ನೋದು ಇಲ್ಲೇ ಬರುತ್ತೆ, ಅಲ್ಲಿ ಬರೋಲ್ಲ. ನೀವು ವಾಪಸ್ಸು ಹೋಮಿಗೆ ಬಂದು ಇಲ್ಲಿ EC ಅಪ್ಲಿಕೇಶನ್ಸಿಗೆ ಬಂದು ಇ ಸೈನ್ ಅಂತ ಇರುತ್ತೆ. ಇ ಸೈನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರ್ ಹಾಕಿ, OTP ಬರುತ್ತೆ, OTP ಹಾಕಿ.
OTP ಆದಮೇಲೆ ಸೆಂಡ್ ಫಾರ್ ಇ ಸೈನ್ ಅಂತ ಬರುತ್ತೆ. ಆಮೇಲೆ ಆಮೇಲೆ ನೀವು ಇ ಸೈನ್ಗೆ ಕಳ್ಸಾದ್ಮೇಲೆ ಈ ಥರ ಬರುತ್ತೆ, ವ್ಯೂ ಫಾರ್ಮ್ 22 ಅಂತ. ಸರಿನಾ? ವ್ಯೂ ಫಾರ್ಮ್ 22 ಬಂದಮೇಲೆ ಅವರಲ್ಲಿ ಅಪ್ರೂವಲ್ ಕೊಟ್ಟರು ಅಂದ್ಕೊಳ್ಳಿ, PDO ಅಪ್ರೂವಲ್ ಕೊಟ್ಟಾದಮೇಲೆ ಇಲ್ಲೇ ಪಕ್ಕದಲ್ಲೇ ಇಲ್ಲಿ ವ್ಯೂ ಚಾನಲ್ ಇದೆಯಲ್ಲ, ಇದೆ ಇಲ್ಲೇ ಕೆಳಗಡೆನೆ ಡೌನ್ಲೋಡ್ ಫಾರ್ಮ್ 22 ಇಲ್ಲ ಡೌನ್ಲೋಡ್ EC ಅಂತ ಬರುತ್ತೆ. ಸರಿನಾ? ಆವಾಗ ನಿಮ್ಮ ಒಂದು EC ಡಿಜಿಟಲಿ ಇ ಸೈನ್ ಆಗಿ ಬಂದಿದೆ ಅಂತ ಅರ್ಥ. ಅದು ಒಂದು ಫೋಟೋ ಹಾಕ್ತೀನಿ ನೋಡಿ, ಈ ಥರ ಬರುತ್ತೆ. ಓಕೆನಾ? ನಿಮಗೆ EC ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಸಿಂಪಲ್ ವೇಲಿ ಅಂತ ಕ್ಲೀನಾಗಿ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇದೇ ಥರ ಸಿಂಪಲ್ ಈಸಿ ಯಾವುದೇ ಥರ ಟೈಮ್ ಪಾಸ್ ಇಲ್ಲದೆ ಇರೋ ವೀಡಿಯೋ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಕನ್ಸಿಡರ್ ಮಾಡ್ಕೊಳ್ಳಿ. ಮೋಹನ್ ಡೈರೀಸ್ ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್. ನೀವೇನಾದರೂ ಗ್ರೂಪ್ ಜಾಯ್ನ್ ಆಗಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಪ್ಲೀಸ್ ಹೋಗಿ ಅಲ್ಲಿ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಸುಮ್ಮನೆ ಎನ್ಕ್ವೈರಿ ಮಾಡಿಬಿಡಿ, ಸೀರಿಯಸ್ ಇದ್ದರೆ ಮಾತ್ರನೇ ಈ ಕಥಾ ಅಪ್ಲೈ ಮಾಡಿ. ಅದು ನಾನು ಪೇಯ್ಡ್ ಸರ್ವಿಸ್ ಮಾಡ್ತಾಯಿದ್ದೀನಿ. ಓಕೆನಾ? ಡಾಕ್ಯುಮೆಂಟ್ಸ್ ಎಲ್ಲ ಹೊಂದಿಸ್ಕೊಂಡೇ ಫೋನ್ ಮಾಡಿ, ಫಸ್ಟೇ ಫೋನ್ ಮಾಡಿಬಿಡಿ ಪ್ಲೀಸ್. ವಿಡಿಯೋ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಡೀಟೇಲ್ಸು ನನ್ನ ಚಾನಲಲ್ಲಿದೆ, ವೀಡಿಯೋಸ್ ಇದೆ, ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ನೋಡಿ. ಓಕೆ, ಈ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ಸ್.